ಲೇಡೀಸ್ ಅಂಡ್ ಜೆಂಟಲ್ಮನ್, ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಏನಾಗಿದೆ ಅನ್ನುವಂಥ ಪ್ರಶ್ನೆ ಈಗ ಹುಟ್ಕೊಂಡಿದೆ. ನೋಡಿ, ವೈಚಾರಿಕ ಸಿದ್ದರಾಮಯ್ಯ ಮತ್ತು ಪ್ರಗತಿಪರ ಸಿದ್ದರಾಮಯ್ಯ ಇವತ್ತು ಏನಾಗಿ ಬದಲಾಗ್ಬಿಟ್ಟಿದ್ದಾರೆ. ಅಲ್ಲ, ಬದಲಾಗುವಂಥದ್ದು ನಾಸ್ತಿಕರೋ ಆಸ್ತಿಕರೋ ಅಥವಾ ಆಸ್ತಿಕತ್ವವನ್ನು ಪಾಲಿಸುವಂಥದ್ದು ಯಾವುದೂ ಕೂಡ ತಪ್ಪಲ್ಲ. ಆದರೆ ಸಮಯಕ್ಕೆ ತಕ್ಕ ಹಾಗೆ, ಸಂದರ್ಭಕ್ಕೆ ತಕ್ಕ ಹಾಗೆ ಬದಲಾಗೋದಿದೆಯಲ್ಲ, ಅದು ನಂಬಿಕೆಯನ್ನು, ಎರಡೂ ಬಣಗಳ ನಂಬಿಕೆಯನ್ನು ತಿರುಗಿಸ್ಬಿಡುತ್ತೆ ಅನ್ನೋವಂಥದ್ದು. ಹಾಗಾದರೆ ಏನಾಯಿತು ಈಗ ಸಿದ್ದರಾಮಯ್ಯನವರದು? ಅವರು ಆ ತರಹದ ಒಂದು ರೀತಿಯ ನಂಬಿಕೆಗೆ ಅಥವಾ ಅವರ ಬದಲಾದ ವ್ಯಕ್ತಿತ್ವ ಏನಾಗಿದೆ ಅನ್ನೋಂಥ ಪ್ರಶ್ನೆಗಳಿಗೆ ನಾನು ಉತ್ತರವನ್ನು ಕೊಡ್ತೀನಿ. ನೀವು ನೋಡ್ತಾ ಇದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ಫೋಕಸ್ ಟಿವಿ. ಇದು ಎಕ್ಸ್ಪ್ಲೇನರ್. ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಗತ್ತು ಗೈರತ್ತು ಈಗ ಬದಲಾಗ್ಬಿಟ್ಟಿದೆಯಾ ಅಂತ. ಮೊದಲ ಬಾರಿ ಮುಖ್ಯಮಂತ್ರಿಯಾಗಿದ್ದಾಗ ಸಿದ್ದರಾಮಯ್ಯನವರ ಆ ಪ್ರಖರತೆ, ಆ ಒಂದು ವೈಚಾರಿಕ ಮಾತುಗಳು, ಕೃತಿಗಳು, ಅವರ ನಡವಳಿಕೆ ಎಲ್ಲವೂ ಕೂಡ ಈಗ ಬದಲಾಗ್ಬಿಟ್ಟಿದೆಯಾ ಅನ್ನುವಂಥ ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ. ನೋಡಿ, ಈ ಒಂದು ಬರೀ ಕೇವಲ ಬೈ ಎಲೆಕ್ಷನ್ ಇದೆಯಲ್ಲ, ದಾವಣಗೆರೆ ಮತ್ತು ಬಾಗಲಕೋಟೆಯ ಬೈ ಎಲೆಕ್ಷನ್ನಲ್ಲೇ ಅವರ ಪ್ರಕ್ರಿಯೆಗಳು, ಅವರ ಮತಯಾಚನೆ ಮತ್ತು ಅವರ ಈ ಟೆಂಪಲ್ ರನ್ ಮತ್ತು ದರ್ಗಾಗಳಿಗೆ ಭೇಟಿ ಕೊಡುವಂಥದ್ದು ಇವೆಲ್ಲವೂ ಕೂಡ ಇಡೀ ಸಿದ್ದರಾಮಯ್ಯನವರ ವ್ಯಕ್ತಿತ್ವವನ್ನೇ ಬೇರೆಯದೇ ಮೂಸೆಯಲ್ಲಿ ನೋಡುವಂಥ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿಬಿಟ್ಟಿದೆ. ಒಂದು ಕಾಲ ಇತ್ತು, ಧರ್ಮಸ್ಥಳದ ಒಂದು ರೀತಿ ಪ್ರಕೃತಿ ಚಿಕಿತ್ಸಾ ಶಿಬಿರದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಸಿದ್ದರಾಮಯ್ಯನವರು ಅಲ್ಲಿಂದ ಧರ್ಮಸ್ಥಳದ ದೇವಸ್ಥಾನಕ್ಕೆ ನಾನು ಮೀನು ತಿಂದು ಹೋಗಿದ್ದೇನೆ ಅನ್ನುವಂಥ ಒಂದು ಮಾತನ್ನು ಹೇಳೋದ್ರ ಮೂಲಕ ದೇವರಿಗೆ ನಾನ್ ವೆಜ್ ವೆಜ್ ಅನ್ನುವಂಥ ಭೇದ ಇಲ್ಲ ಅನ್ನುವಂಥ ವೈಚಾರಿಕ ಪ್ರಜ್ಞೆಯನ್ನು ಪಸರಿಸಿದ್ರು ಮತ್ತು ಅದು ವಿವಾದ ಆದಾಗ ಅದರ ಪರವಾಗಿ ನಿಂತ್ಕೊಂಡು ತಮ್ಮ ವೈಚಾರಿಕತೆಯನ್ನು ಅವರು ಪ್ರಸ್ತಾಪ ಮಾಡಿದರು. ಆದರೆ ಇವತ್ತೇನಾಗ್ತಾ ಇದೆ, ಚುನಾವಣೆ, ಅದರಲ್ಲೂ ಉಪಚುನಾವಣೆಯ ಸೋಲು ಸಿದ್ದರಾಮಯ್ಯನವರಿಗೆ ಅದು ಏನಾದರೂ ಹೆದರಿಕೆ ಹುಟ್ಟಿಸ್ಬಿಟ್ಟಿದೆಯಾ ಅನ್ನುವಂಥ ಒಂದು ಪ್ರಶ್ನೆ ಹುಟ್ಕೊಂಡಿದೆ. ನೋಡಿ, ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ನಡೀತಾ ಇರತಕ್ಕಂಥ ಉಪಚುನಾವಣೆ ಮತ್ತು ಬಾಗಲಕೋಟೆಯಲ್ಲಿ ತಮ್ಮದೇ ಮಿತ್ರ HY ಮೇಟಿ ಅವರ ನಿಧನದಿಂದ ತೆರವಾಗಿರ್ತಕ್ಕಂತಹ ಸ್ಥಾನದಲ್ಲಿ ನಡೀತಾ ಇರತಕ್ಕಂಥ ಉಪಚುನಾವಣೆಗಳು ಏನಿದ್ದಾವೆ, ಇದು ಸಿದ್ದರಾಮಯ್ಯನವರಿಗೆ ಶತಾಯ ಗತಾಯ ಪ್ರತಿಷ್ಠೆಯ ಪ್ರಶ್ನೆಯಾಗಿ ಮಾರ್ಪಟ್ಟು ಬಿಟ್ಟಿದೆ. ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತಕ್ಕಂಥ ಒಳಜಗಳ ಮತ್ತು ಒಳಮರ್ಮ, ಕಾಂಗ್ರೆಸ್ ಪಕ್ಷದ ಒಳಗಡೆನೆ ಇರ್ತಕ್ಕಂಥ ರಾಜಕಾರಣಿಗಳು ಕಾಲು ಹಿಡಿದು ಎಳೆಯೋ ಅಂಥ ಒಂದು ಪ್ರಕ್ರಿಯೆ ಮತ್ತು ಮುಂದಕ್ಕೆ ಬಿಡದೇ ಇರುವಂಥ ರೀತಿ ನೀತಿ ಮತ್ತು ಸದಾ ಕುರ್ಚಿಯ ಮೇಲೆ ಒಂದು ರೀತಿಯ ಕಣ್ಣನ್ನು ಇಟ್ಟಿರುವಂಥ ಬೇರೆ ನಾಯಕರು, ಬಿದ್ದರೆ ಸಾಕು ನಾವು ಮೇಲೆ ಹತ್ತಿ ಕೂತ್ಕೊಂಡು ಬಿಡೋಣ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆಯಲ್ಲ, ಇವೆಲ್ಲವೂ ಕೂಡ ಸಿದ್ದರಾಮಯ್ಯನವರ ವ್ಯಕ್ತಿತ್ವವನ್ನೇ, ವೈಚಾರಿಕತೆಯನ್ನೇ, ಅವರ ನೀತಿ ನಿಲುವುಗಳನ್ನೇ ಬದಲಾಯಿಸಿ ಬಿಟ್ಟಿದೆಯಾ ಅನ್ನುವಂಥದ್ದು. ಇದಕ್ಕೆ ಬಹಳ ಸ್ಪಷ್ಟ ಉದಾಹರಣೆ ಯಾವುದು ಅಂತಂದರೆ, ಮೊನ್ನೆ ಅಷ್ಟೇ ಅಧಿವೇಶನದಲ್ಲಿ ಸಿದ್ದರಾಮಯ್ಯನವರು ಮಾತನಾಡಿದ ಮಾತು. ಅವ್ರು ಏನು ಹೇಳಿದ್ರು ಗೊತ್ತಾ? ರಾಹುಕಾಲವನ್ನು ಮುಗಿಸ್ಕೊಂಡು ಬಂದು ನಾನು ಈ ಒಂದು ಬಜೆಟ್ ಮೇಲಿನ ಚರ್ಚೆಗೆ ನಿಂತ್ಕೊಂಡಿದ್ದೀನಿ ಅನ್ನೋಂಥ ಮಾತನ್ನು ಹೇಳಿಬಿಟ್ರು. ಅರೆ, ಸಿದ್ದರಾಮಯ್ಯನವರು ಯಾವತ್ತು ರಾಹುಕಾಲವನ್ನು ನಂಬುವಂಥವ್ರು ಆದರೂ ಅನ್ನುವಂಥ ಪ್ರಶ್ನೆ ಹುಟ್ಕೊಳ್ಳುತ್ತೆ. ಯಾಕಂದರೆ ಈ ತರಹದ ಮೂಢನಂಬಿಕೆ, ಕಂದಾಚಾರ ಇವೆಲ್ಲವನ್ನು ಕೂಡ ನಾನು ವಿರೋಧಿಸ್ತೇನೆ, ಇದ್ಯಾವುದು ಕೂಡ ನಂಬಲ್ಲ ಅನ್ನುವಂಥ ಮಾತನ್ನು ಹೇಳಿರ್ತಕ್ಕಂಥ ಸಿದ್ದರಾಮಯ್ಯ ರಾಹುಕಾಲದಲ್ಲೇ ತಮ್ಮ ಬಜೆಟ್ ಮಂಡನೆಯನ್ನು ಮಾಡಿರ್ತಕ್ಕಂಥ ಹಿಂದಿನ ಬಜೆಟ್ಗಳು ಅಂತಹ ಪ್ರಗತಿಪರ ಸಿದ್ದರಾಮಯ್ಯ ಈಗ ನೀವು ಈ ಚುನಾವಣಾ ಪ್ರಚಾರಕ್ಕೆ ಬಂದ ತಕ್ಷಣ ಪ್ರತಿದಿನ 3, 4, 5, 6 ದೇವಸ್ಥಾನಗಳಿಗೆ ಭೇಟಿ, ದರ್ಗಾಗಳಿಗೆ ಭೇಟಿ, ಚರ್ಚ್ ಮತ್ತು ಇಗರ್ಜಿಗಳಿಗೆ ಭೇಟಿ, ಈ ಥರದ ಪರಿಸ್ಥಿತಿ ನಿರ್ಮಾಣವಾಗಿಬಿಟ್ಟಿದೆ. ನೋಡಿ, ದಾವಣಗೆರೆಯಲ್ಲೂ ಕೂಡ ಅವರು ಅಲ್ಲಿರ್ತಕ್ಕಂಥ ದುಗ್ಗಮ್ಮ ದೇವಸ್ಥಾನಕ್ಕೆ ಭೇಟಿ ನೀಡಿದರು, ನೀಲಕಂಠೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿದರು, ಹಜರತ್ ಶಾ ವಲಿ ದರ್ಗಾ ಅನ್ನುವಂಥ ಮುಸಲ್ಮಾನರ ದರ್ಗಾಕ್ಕೆ ಭೇಟಿ ನೀಡಿದರು, ಚಮನ್ ಶಾ ವಲಿ ದರ್ಗಾ ಅನ್ನುವಂಥ ಒಂದು ದರ್ಗಾಕ್ಕೂ ಕೂಡ ಭೇಟಿ ನೀಡಿದರು. ಹೀಗೆ ಅಂದರೆ ಎಲ್ಲ ಸಮುದಾಯದವರನ್ನ ಸೆಳೆದುಕೊಳ್ಳಕ್ಕೆ ಅವರು ದರ್ಗಾಗಳಿಗೆ, ದೇವಸ್ಥಾನಗಳಿಗೆ ಸತತ ಟೆಂಪಲ್ ರನ್ ಭೇಟಿಯನ್ನು ನೀಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಅದು ತಪ್ಪಲ್ಲ, ಖಂಡಿತ. ಎಲ್ಲ ವರ್ಗ ಮತ್ತು ಸಮುದಾಯದವರ ಸಹಾನುಭೂತಿ, ಪ್ರೀತಿ ಎಲ್ಲವನ್ನೂ ಪಡ್ಕೋಬೇಕಾಗಿರ್ತಕ್ಕಂಥದ್ದು. ಆದರೆ ತಾವು ನಂಬಿಕೊಂಡು ಬಂದಿರತಕ್ಕಂಥ ಪ್ರಗತಿಪರತೆ ಮತ್ತು ವೈಚಾರಿಕತೆ ಎಲ್ಲಿ ಹೋಯಿತು ಅನ್ನುವಂಥದ್ದು, ಯಾಕೆ ಸಿದ್ದರಾಮಯ್ಯನವರು ಹೀಗೆ ಮಾಡ್ತಿದ್ದಾರೆ ಅನ್ನುವಂಥ ಪ್ರಶ್ನೆ ಈಗ ಹುಟ್ಕೊಂಡಿರ್ತಕ್ಕಂಥದ್ದು. ಕೇವಲ 4 ಇದಕ್ಕೆ ಉತ್ತರಗಳು ಕಂಡು ಬರ್ತವೆ. ಮೊದಲನೇದಾಗಿ,
ಉಭಯ ಕ್ಷೇತ್ರಗಳಲ್ಲೂ ಸಿದ್ದರಾಮಯ್ಯನವರಿಗೆ ಸೋಲಿನ ಭೀತಿ ಕಾಡಿಸ್ತಾ ಇದೆಯಾ? ಬಾಗಲಕೋಟೆಯಲ್ಲೂ ಕಾಂಗ್ರೆಸ್ ಪಕ್ಷ ಸೋತು ಬಿಡುತ್ತೆ, ತಮ್ಮ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರತಕ್ಕಂಥ ಕ್ಷೇತ್ರ. ಜೊತೆಗೆ ದಾವಣಗೆರೆ ದಕ್ಷಿಣವೂ ಕೂಡ ಈಗಾಗಲೇ ಅಲ್ಲಿ ಏನಾದರೂ ಕಾಂಗ್ರೆಸ್ ಅಭ್ಯರ್ಥಿ ಸೋತು ಹೋಗ್ಬಿಟ್ರೆ ಅದು ಆಡಳಿತ ವಿರೋಧಿ ಅಲೆ ಅಥವಾ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರ ವೈಫಲ್ಯ ಅಥವಾ ಸಿದ್ದರಾಮಯ್ಯನವರೆಲ್ಲ ಸೇರ್ಕೊಂಡು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳ ವೈಫಲ್ಯ ಅನ್ನುವಂಥ ಅಪವಾದ ಬಂದುಬಿಡುತ್ತಾ ಅನ್ನುವಂಥ ಒಂದು ಕಾರಣಕ್ಕೆ ಈಗ ಅವರು ಮತದಾರರನ್ನ ಓಲೈಸೋದಕ್ಕೆ ಈ ರೀತಿ ಟೆಂಪಲ್ ರನ್ ಮತ್ತು ದರ್ಗಾ ಭೇಟಿ ಮಾಡ್ತಿದ್ದಾರೆ ಅನ್ನುವಂಥದ್ದು ಒಂದು ಕಾರಣ. ಎರಡನೇ ಕಾರಣ, ವಿವಿಧ ಸಮುದಾಯಗಳ ಮತ ಸೆಳೆಯುವಂಥ ಉದ್ದೇಶ. ನೋಡಿ, ದಾವಣಗೆರೆ ದಕ್ಷಿಣದಲ್ಲೇ ನೋಡಿ, ಈಗಾಗಲೇ ಅಲ್ಲಿನ ಅಲ್ಪಸಂಖ್ಯಾತರು ಸಿಡಿದು ಬಿದ್ದಿದ್ದಾರೆ, ಕಾಂಗ್ರೆಸ್ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಕಾಂಗ್ರೆಸ್ ಅನ್ನ ನಂಬಲ್ಲ, ಶಾಮನೂರ್ ಫ್ಯಾಮಿಲಿಯನ್ನ ನಂಬಲ್ಲ, ನಮ್ಮನ್ನ ಕೇವಲ ಮೆಟ್ಟಿಲುಗಳನ್ನಾಗಿ ಮಾಡ್ಕೊಂಡಿದ್ದೀರಾ, ನಮ್ಮ ಟಿಕೆಟ್ ಕೊಟ್ಟಿಲ್ಲ, ನಾವು ಪಾಠ ಕಲಿಸ್ತೀವಿ ಅನ್ನುವಂಥ ಒಂದು ಆಕ್ರೋಶದ ಮಾತುಗಳನ್ನು ಆಡ್ತಾ ಇದ್ದಾರೆ. ಅವರ ಒಂದು ಆಕ್ರೋಶ ಆಗಿರಲಿ, ಬಂಡಾಯ ಆಗಿರಲಿ, ಇವತ್ತಿಗೂ ಕೂಡ ಈ ಕ್ಷಣಕ್ಕೂ ಕಂಟ್ರೋಲಿಗೆ ಬಂದಿಲ್ಲ. ಹಾಗಾಗಿ ಅವರ ಮನವೊಲಿಸಲಿಕ್ಕೆ ದರ್ಗಾಗಳಿಗೆ ಸಿದ್ದರಾಮಯ್ಯನವರು ಭೇಟಿ ನೀಡ್ತಿದ್ದಾರಾ, ಹಿಂದೂ ಮತದಾರರ ಮನವೊಲಿಸಲಿಕ್ಕೆ ದೇವಸ್ಥಾನಗಳಿಗೆ ಭೇಟಿ ನೀಡ್ತಿದ್ದಾರಾ ಅನ್ನುವಂಥದ್ದು. ಇದರ ಜೊತೆಗೆ ಕಾಂಗ್ರೆಸ್ ಪಕ್ಷ ಒಂದು ಸಾಫ್ಟ್ ಹಿಂದುತ್ವವನ್ನು ಕಳೆದ ಹಲವಾರು ದಶಕಗಳಿಂದಲೂ ಪಾಲಿಸ್ಕೊಂಡು ಬರ್ತಾ ಇದೆ ಅಲ್ವಾ. ಕೇವಲ ಬಿಜೆಪಿ ಅಷ್ಟನ್ನೇ ನಾವು ಹಿಂದುತ್ವ ಅಂತ ದೂರ ಹಾಗಿಲ್ಲ, ಕಾಂಗ್ರೆಸ್ನಲ್ಲೂ ಕೂಡ ಸಾಫ್ಟ್ ಹಿಂದುತ್ವ ಇದೆ. ಅದು ಬಾಬರಿ ಮಸೀದಿ ಧ್ವಂಸದ ಪ್ರಕರಣದಿಂದಲೂ ಹಿಡಿದು, ಅವಾಗ ಕಾಂಗ್ರೆಸ್ ಪಕ್ಷದ ಪ್ರಧಾನಮಂತ್ರಿಯಾಗಿದ್ದಂಥವರು ನರಸಿಂಹರಾವ್, ಬಾಬರಿ ಮಸೀದಿ ಧ್ವಂಸ ಆದಾಗ ಅವರ ಸಾಫ್ಟ್ ಹಿಂದುತ್ವವು ಕೂಡ ಕಾಂಗ್ರೆಸ್ ಪಕ್ಷದ ಸಾಫ್ಟ್ ಹಿಂದುತ್ವವಾಗಿ ಬದಲಾಗಿ ಈಗ ಅದನ್ನ ಫಾಲೋ ಮಾಡ್ತಿದ್ದಾರಾ ಅನ್ನುವಂಥದ್ದು. ಇನ್ನು ಕೊನೆಯದಾಗಿ ಸಿದ್ದರಾಮಯ್ಯನವರ ತಾತ್ವಿಕ ಮತ್ತು ತಾರ್ಕಿಕ ಏನು ಅವರ ನಂಬಿಕೆ ಇದೆ, ಅದರ ದಿವಾಳಿತನದ ಪ್ರತೀಕವ ಈ ಸಿದ್ದರಾಮಯ್ಯನವರ ಒಂದು ಟೆಂಪಲ್ ರನ್ ಅಥವಾ ದರ್ಗಾ ಭೇಟಿ ಅನ್ನುವಂಥ ಪ್ರಶ್ನೆಗಳು ಕೂಡ ಹುಟ್ಕೊಂಡಿರ್ತಕ್ಕಂಥದ್ದು. ಇದಕ್ಕೆ ಸ್ವತಃ ಸಿದ್ದರಾಮಯ್ಯನವರೇ ಉತ್ತರ ಕೊಡಬೇಕಾಗಿದೆ. ಸಂದರ್ಭಕ್ಕೆ ತಕ್ಕಲಾಗಿ ಅವರು ಬದಲಾಗ್ತಿದ್ದಾರಾ ಅಥವಾ ಮಾನಸಿಕವಾಗಿ ಮತ್ತು ಸಿದ್ಧಾಂತಪೂರ್ವಕವಾಗಿಯೂ ಕೂಡ ಅವರು ಬದಲಾಗಿದ್ದಾರಾ ಅನ್ನುವಂಥ ಪ್ರಶ್ನೆಗಳಿಗೆ ಸ್ವತಃ ಸಿದ್ದರಾಮಯ್ಯ ಉತ್ತರ ಕೊಡಬೇಕಿದೆ. ಎಸ್ ವೀಕ್ಷಕರು, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫೋಕಸ್ ಟಿವಿ.